ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಕಂಟೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆದಷ್ಟು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಕಂಟೆಂಟು ಬಿಸ್ನೆಸ್ ರಿಲೇಟೆಡು ಅಥವಾ ಬಿಸ್ನೆಸ್ ಇಂಥ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸು, ಫಾರ್ ಎಕ್ಸಾಂಪಲ್ ಬೇಕ್ರಿ ಬಗ್ಗೆನೂ ಆಲ್ಮೋಸ್ಟ್ ಮಾಡಿದ್ದೀನಿ, ಇದ್ರ ಬಗ್ಗೆನೂ ಆಲ್ಮೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ನನ್ನ 2 ಡೇಸ್ ಬರುತ್ತೆ. ಸೊ ಆ ಥರ ಒಂದೊಂದು ಬಿಸ್ನೆಸ್ ಮೇಲೆ ಮಾಡ್ತಾ ಇರ್ತೀನಿ ನಾನು ವೀಡಿಯೋಸು. ಸೊ ಅದ್ರ ಮೇಲೆ ಪರ್ಟಿಕ್ಯುಲರ್ ಇಂಥ ಬಿಸ್ನೆಸ್ ಮೇಲೆ ಐಡಿಯಾ ಬೇಕು ನನಗೆ ಅಂತಂದರೆ ಕಮೆಂಟ್ ಹಾಕಿ, ಅಥವಾ ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಮಾಡಬೇಕು, ನಿಮ್ಮ ಒಂದು ಪ್ಲ್ಯಾನ್ ಹೇಗಿದೆ, ಯಾವ ರೀತಿ ಇದೆ, ಅದು ಆಲ್ಮೋಸ್ಟ್ ಎಷ್ಟೊಂದರಲ್ಲಿ ಹೇಳಿದ್ದೀನಿ. ಪರ್ಟಿಕ್ಯುಲರಾಗಿ ನಿಮಗೆ ಈ ಥರ ಒಂದು ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ಕಮೆಂಟ್ ಹಾಕಿ. ಅದ್ರ ಮೇಲೆ ನಾನು ಬೇಕಾದರೆ ನನಗೇನು ಗೊತ್ತೋ, ನನ್ನ ಕಡೆಯಿಂದ ಏನು ಕೊಡೋಕ್ಕಾಗುತ್ತೋ ಅದನ್ನು 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ನಂದು ಗೈಸ್, ಕಂಟೆಂಟ್ ಕ್ರಿಯೇಟರ್ಸು ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಕಂಟೆಂಟ್ ಕ್ರಿಯೇಟರ್ಸ್ಗೆ ಲ್ಯಾಂಗ್ವೇಜು ಇಂಪಾರ್ಟೆಂಟಾ, ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಸ್ಕೋಪ್ ಜಾಸ್ತಿ, ನಾನು ಲ್ಯಾಂಗ್ವೇಜಸ್ ಕಲಿಬೇಕಾ, ನಾನು ಇಂಪ್ರೂವ್ ಆಗಬೇಕಾ, ಈ ಥರ ತುಂಬ ಡೌಟ್ಸ್ ಇರುತ್ತೆ. ಸೊ ಇದೆಲ್ಲದಕ್ಕಿಂತ ಮೇಜರಾಗಿ ನಾನು ಒಂದೇನು ಹೇಳ್ತೀನಿ ಅಂದರೆ, ಕ್ಯಾಮ್ರಾ ಫಿಯರು ಫಸ್ಟ್ ಆಫ್ ಆಲ್ ನೀವು ಬಿಡಬೇಕಾಗುತ್ತೆ. ಅದಾದಮೇಲೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ವೀಡಿಯೋ ಮಾಡೋದಕ್ಕೆ ಏನು ಮಾಡ್ತಿದ್ದೆ, ಮುಂಚೆ ವೀಡಿಯೋಸ್ ನೋಡಿ ಕೆಲವೊಂದು ಡೈಲಾಗ್ಸ್ನ ಅಡಿಷ್ನಲಾಗಿ ಹೇಳ್ಬಿಡ್ತಿದ್ದೆ, ಅಥವಾ ಗ್ಯಾಪ್ ತಗೋತಿದ್ದೆ. ಒಂದು ಸೆಂಟೆನ್ಸ್ ಹೇಳಿದ್ಮೇಲೆ ಇನ್ನೊಂದು ಸೆಂಟೆನ್ಸ್ ಹೇಳೋದಕ್ಕೆ ಒಂದು ಸ್ವಲ್ಪ 3 to 5 ಸೆಕೆಂಡ್ಸ್ ಗ್ಯಾಪ್ ತಗೋತಿದ್ದೆ, ಬ್ರೇಕ್ ಬರ್ತಿತ್ತು. ಈ ಥರ ನಾನು ನಾರ್ಮಲ್ ಕಾನ್ವರ್ಸೇಷನ್ ಥರ ಇರ್ತಾಯಿರಲ್ಲ, ಕ್ಯಾಮ್ರಾ ಫಿಯರ್ ಲೈಟಾಗಿತ್ತು. ಇವಾಗ ನನಗೇನು ಅಂದರೆ ಕ್ಯಾಮ್ರಾ ಫಿಯರ್ ಹೋಗಿದೆ. ಒಂದು ಜನರಲ್ಲಾಗಿ ಒಂದು ಮಾತಾಡ್ಕೊಂಡು ನನ್ನದೇ ಆದ ಒಂದು ಫ್ಲೋನ ಕಂಟಿನ್ಯೂಟಿಯಾಗಿ ಇಟ್ಕೊಂಡು ಹೋಗ್ತೀನಿ. ಸೊ ಇದನ್ನು ಫಸ್ಟು ನೀವು ಮಾಡಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ಇದು ಫಸ್ಟು ಮೇಯ್ನಾಗಿ ಬೇಕಾಗಿರೋದು. ಕ್ಯಾಮ್ರಾ ಫಿಯರ್ ಫಸ್ಟ್ ಆಫ್ ಆಲ್ ಬಿಡಬೇಕಾಗುತ್ತೆ. ಆಮೇಲೆ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ನನಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟು, ನಾನು ಹಿಂದಿ ಕಲ್ತ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ಬೋದು, ಹಿಂದಿ ಕಂಟೆಂಟ್ ಕ್ರಿಯೇಟರ್ಸು ಯಾವ ರೇಂಜಲ್ಲಿದ್ದಾರೆ, ಸೊ ನಾನು ಹಿಂದಿ ಕಲಿಬೇಕು, ಹಿಂದಿಲಿ ಮಾಡಬೇಕು, ಹಿಂದಿಲಿ ಹೇಳಬೇಕು. ಸೊ ಇದು ಒಂಥರ ಒಳ್ಳೆ ಇಂಪ್ರೂವ್ಮೆಂಟು. ಹಿಂದಿ ಕಲಿತೀರ, ಹಿಂದಿ ಮಾಡ್ತೀರಾ, ಓಕೆ. ನಿಮಗೆ ಫ್ಲೂಯೆಂಟ್ ಬರಬೇಕಲ್ಲ ಗೈಸ್. ನಾನೊಂದೇನು ಹೇಳ್ತೀನಿ, ನಿಮ್ಮ ಮದರ್ ಲ್ಯಾಂಗ್ವೇಜ್ ಅಥವಾ ನೀವು ಹುಟ್ಟಾಗಿಂದ ಯಾವ ಲ್ಯಾಂಗ್ವೇಜ್ ಕಲ್ತಿರ್ತೀರ ಅದು ಫ್ಲೂಯೆನ್ಸಿ ಬೇರೆ ಥರನೇ ಇರುತ್ತೆ, ಫ್ಲೂಯೆಂಟು ಬೇರೆ ಥರನೇ ಇರುತ್ತೆ. ಸೊ ನೀವು ಇನ್ನೊಂದು ಅಡಿಷ್ನಲಾಗಿ ಯಾವಾಗ ನಾನು ಹೊಸ್ದಾಗಿ ಕಲ್ತು ನಾನು ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಅದು ಒಂದು ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಯಾಕೆಂದರೆ ಫ್ಲೂಯೆನ್ಸಿ ಇರಲ್ಲ, ಫ್ಲೂಯೆಂಟಾಗಿ ಬರಲ್ಲ. ಸೊ ನೀವು ಏನು ಅಂದರೆ ಪ್ರಿಪೇರ್ ಆಗಬೇಕಾಗುತ್ತೆ. ಫಸ್ಟು ನೀವು ಒಂದು ಸ್ಕ್ರಿಪ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರಿಪ್ಟ್ ಮಾಡ್ಕೊಂಡು ಆ ಸ್ಕ್ರಿಪ್ಟಲ್ಲಿ ಇರೋ ಥರ ಹೇಳಕ್ಕೆ ಹೋಗ್ತೀರಾ. ಅದು ಹೇಳ್ಬೇಕಾದಾಗ ಹೆಂಗಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ಪೇಪರ್ನ ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ನ ಕುತ್ಕೊಂಡು ಓದೋ ಥರ ಇರುತ್ತೆ, ಆ ಥರ ಒಂದು ಫೀಲ್ ಕೊಟ್ಬಿಡುತ್ತೆ. ಸೊ ನಾನು ಮಾಡ್ತೀನಿ ಗುರು, ಪರವಾಗಿಲ್ಲ, ಅದರಲ್ಲೇ ಎಡಿಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕೊಟ್ಟು ಮಾಡ್ತೀನಿ. ಬಟ್ ನಾನು ಮಾಡಿದ್ರೆ ಹಿಂದಿಲೇ ಮಾಡ್ತೀನಿ ಕಂಟೆಂಟು. ಸೆಕೆಂಡ್ ಆಪ್ಷನ್ ಇಂಗ್ಲೀಷ್ ಇಟ್ಕೊತೀನಿ. ಸೊ ಎರಡರಲ್ಲೂ ಮಾಡಿಬಿಡೋಕೆ ಟ್ರೈ ಮಾಡ್ತೀನಿ. ಈ ಥರ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಚಾನಲ್ಲು. ಸೊ ನೀನು ಅಂದರೆ ಓನ್ ಲ್ಯಾಂಗ್ವೇಜಲ್ಲಿ ನಾನಿವಾಗ ಕನ್ನಡ, ತೆಲುಗು, ತಮಿಳು ನನ್ನ ಮದರ್ ಟಂಗ್ ಇದು, ನಾನು ಇದರಲ್ಲಿ ಫ್ಲೂಯೆಂಟ್ ಆಗಿದ್ದೀನಿ. ಬಟ್ ನಾನು ಇದರಲ್ಲಿ ಮಾಡಿದ್ರೆ ನಾನು 1 ತಿಂಗಳಲ್ಲಿ ಸಾಧಿಸಿದ್ರೆ 1 ವಾರದಲ್ಲಿ ನಾನು ಹಿಂದಿ ಕಂಟೆಂಟ್ ಕೊಟ್ಬಿಟ್ಟು ಸಾಧಿಸ್ತೀನಿ, ಹಿಂದಿಲಿ ಮಾಡ್ಬಿಟ್ಟು ಸಾಧಿಸ್ತೀನಿ. ಹಿಂದಿ ಯಾರು ಬೇಕಾದರೂ ನೋಡ್ತಾರೆ, ಹಿಂದಿ ಎಷ್ಟೋ ಜನ ನೋಡ್ತಾರೆ. ಇಂಗ್ಲೀಷಲ್ಲೂ ಆದರೂ ಬೇಕಾದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ, ನೋಡ್ತಾರೆ. ಸೊ ನಾನು ಫಸ್ಟು ಹಿಂದಿಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂದಿ ಆದಮೇಲೆ ಇಂಗ್ಲೀಷಿಗೆ ಬರ್ತೀನಿ. ಅವೆರಡರಲ್ಲೂ ಸಕ್ಸಸ್ ಆದಮೇಲೆ ನಾನು ಓನ್ ಲ್ಯಾಂಗ್ವೇಜಿಗೆ ಬರ್ತೀನಿ. ಗೈಸ್, ಇಷ್ಟೆಲ್ಲ ಯಾಕೆ ಇಷ್ಟೆಲ್ಲ ಕಷ್ಟ ಬೀಳ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಸೊ ನೀವು ಒಂದು ಅಬ್ಸರ್ವ್ ಮಾಡಿ, ಎಷ್ಟೋ ಜನ ಹಿಂದಿ ಮದರ್ ಟಂಗ್ ಹಿಂದಿ ಇರೋರು ಕೂಡ ಅವ್ರು ಬಿಟ್ಬಿಟ್ಟು ಕನ್ನಡಕ್ಕೆ, ಅಂದರೆ ನಾನಿವಾಗ ಕನ್ನಡ ಮಾತಾಡ್ತಿರೋದ್ರಿಂದ ಕನ್ನಡಕ್ಕೆ ಬಂದು ಕಂಟೆಂಟ್ ಕೊಟ್ಟು ಕ್ಲಿಕ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಕನ್ನಡದಲ್ಲಿ ಕಂಟೆಂಟ್ ಕೊಟ್ಟು, ಅಂದರೆ ಅವ್ರಿಗೆ ಫ್ಲೂಯೆನ್ಸಿ ಇರಲ್ಲ, ಬಟ್ ಒಂದು ಸ್ವಲ್ಪ ತೊದ್ದುತ್ತಾ ಇರ್ತಾರೆ, ಏನೋ ಇದು ಮಾಡ್ತಾ ಇರ್ತಾರೆ. ಸೊ ಫ್ಲೂಯೆನ್ಸಿ ಇರಲ್ಲ, ಫ್ಲೂಯೆಂಟಾಗಿ ಮಾತಾಡಲ್ಲ. ಸೊ ಆದ್ರೂ ಕನ್ನಡದಲ್ಲಿ ಕಂಟೆಂಟ್ ಕೊಟ್ಬಿಟ್ಟು ಎಲ್ಲೋ ಹೋಗ್ತಾರೆ. ಬಟ್ ನಾವು ಏಂತಕ್ಕೆ, ಕನ್ನಡ ಭಾಷೆ ಗೊತ್ತಿರೋರೆ ಏಂತಕ್ಕೆ ಬೇರೆ ಭಾಷೆನ ಕಲಿತು ಬೇರೆ ಭಾಷೆಯಲ್ಲಿ ಮಾಡಬೇಕು? ಫಸ್ಟು ಕನ್ನಡದಲ್ಲಿ ಬೆಳೆಯೋಣ, ಕನ್ನಡದಲ್ಲಿ ಮಾಡಿ ಚಾನಲ್ಲು, ಕನ್ನಡದಲ್ಲಿ ಬೆಳೀರಿ. ಕನ್ನಡದಲ್ಲಿ 500K 600K 700K ಸಬ್ಸ್ಕ್ರೈಬರ್ಸ್ ರೀಚ್ ಔಟ್ ಆಗಿ ಪರ್ ವೀಡಿಯೋನು, ನಿಮ್ಮ ಒಂದೊಂದು ವೀಡಿಯೋನು 500K 600K ಮಿನಿಮಮ್ 500K ದಾಟಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ನೀವು ರೀಲ್ಸ್ ಮಾಡ್ತಿರೋ ಅಥವಾ ಯೂಟ್ಯೂಬ್ ವೀಡಿಯೋ ಲಾಂಗ್ ಫಾರ್ಮೇಟ್ ಮಾಡ್ತಿರೋ, ಶಾರ್ಟ್ ಫಾರ್ಮೇಟ್ ಮಾಡ್ತಿರೋ ಸೆಕೆಂಡ್ರಿ. ಅದೇನೋ ರೀಲ್ಸ್ ಏನಾದರೂ ಮಾಡಿದ್ರೆ 2 million 3 million ನಾರ್ಮಲಾಗಿ ಓಡ್ತಿರುತ್ತೆ. 5 million ಟಾರ್ಗೆಟ್ ಇಟ್ಕೊಳ್ಳಿ. ಪ್ರತಿ ಒಂದು ರೀಲ್ ಅಪ್ಲೋಡ್ ಆದಾಗಲೂ ನಂದು ಏನಿಲ್ಲ, ಕನಿಷ್ಠ ಅಂದ್ರೂ 2 to 3
3 ಮಿಲಿಯನ್ಸ್ ದಾಟಬೇಕು ಅಂದ್ಬಿಟ್ಟು ಒಂದು ಟಾರ್ಗೆಟ್ ಇಟ್ಕೊಳ್ಳಿ. 2 to 5 ಅಂದರೆ 2-5 ಆ ಗ್ಯಾಪಲ್ಲಿ ಒಂದು ಇಟ್ಕೊಳ್ಳಿ. ಅಥವಾ ಫಾಲೋವರ್ಸ್ ಇಷ್ಟಾಗಬೇಕು, ಇವೆರಡು ಟಾರ್ಗೆಟು. ಫಾಲೋವರ್ಸ್ ಇಷ್ಟಾಗಬೇಕು ಮತ್ತು ವ್ಯೂಸು ಪರ್ ವೀಡಿಯೋನು, ಒಂದೊಂದು ವೀಡಿಯೋನು ವ್ಯೂಸ್ ಇಷ್ಟು ಹೋಗಬೇಕು. ಡೈಲಿ ಒಂದೊಂದು ವೀಡಿಯೋ ಬಿಡ್ತಾ ಇರ್ತೀರಾ, ಅದರಲ್ಲೂ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ತಿಂಗ್ಳಿಗೆ ಏನಿಲ್ಲ ಅಂದರೂ ಕನಿಷ್ಠ ಅಂದ್ರೂ 20 ವೀಡಿಯೋನಾದ್ರೂ ನಂದು 3 ಮಿಲಿಯನ್ಸ್ ದಾಟಬೇಕು. ಸೊ ಇನ್ನೊಂದು 10 ವೀಡಿಯೋ ಏನಂದರೆ 2 ಮಿಲಿಯನ್ಸ್ ಅಥವಾ 1.5 to 2 ಮಿಲಿಯನ್ಸ್ ದಾಟಬೇಕು. ಸೊ ಈ ಥರ ಒಂದು ನನಗೆ ಸಕ್ಸಸ್ ರೇಟ್ ಕಂಡಿದ್ದ ತಕ್ಷಣ, ಅಂದರೆ ಒಂದು 2 ತಿಂಗಳು 3 ತಿಂಗಳು ಈ ಥರ ಕನ್ಸಿಸ್ಟೆನ್ಸಿ ಬಂದಿದ್ದ ತಕ್ಷಣ ಟಕ್ ಅಂತ ಇನ್ನೊಂದಕ್ಕೆ ಜಂಪ್ ಆಗಿ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಮಾಡಿ, ಈ ಲ್ಯಾಂಗ್ವೇಜ್ ಅಂದರೆ ಇದರಲ್ಲೇ ಪ್ರಮೋಷನ್ ಕೊಟ್ಕೊಂಡು ಇದರಲ್ಲಿರೋ ಆಲ್ಮೋಸ್ಟ್ ಯಾರ್ಯಾರಿಗೆ ಅರ್ಥ ಆಗುತ್ತೆ, ತೆಲುಗು, ತಮಿಳು, ಮಲಯಾಳಂ ಯಾರಿಗೆ ಅರ್ಥ ಆಗುತ್ತೋ ಅಥವಾ ಅರ್ಥ ಆಗದೇ ಇರೋರು ಬಂದು ಒಂಥರ ಸ್ಟ್ರೆಸ್ಸಾಗಿ ನಿಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನೋಡ್ತಾ ಇರ್ತಾರೋ ಅವ್ರಿಗೇನು ಮಾಡಿ, ಇದಕ್ಕೆ ಬನ್ನಿ, ಇದಕ್ಕೆ ಪುಲ್ ಮಾಡಿ ಆ ವ್ಯೂವರ್ಸ್ನ ಇದಕ್ಕೆ ಪುಲ್ ಮಾಡಿ. ಇದರಲ್ಲೂ ಇಮಿಡಿಯೇಟಾಗಿ ಫಾಲೋವರ್ಸ್ ಆಯ್ತಾರೆ ನಿಮ್ಗೆ. ಅವಾಗ ಬೋರ್ ಹಿಡಿಸಲ್ಲ. ಓಕೆ ಫೈನ್, ನಾನೇನೋ ನಡೆಸ್ತಾ ಇದ್ದೀನಿ, ಓಕೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡು ಹೋಗೋ ಥರ ಇರಬೇಕು. ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಬಿಟ್ಟು ನಾನು ಕನ್ನಡದವನು, ನಾನು ಕನ್ನಡದ ಕಂಟೆಂಟ್ ಮಾಡಿದ್ರೆ ತುಂಬ ರಿಸ್ಕಿ ಇದೆ, ನಾನು ಅದೇ ಹಿಂದಿಲಿ ಕಂಟೆಂಟ್ ಕೊಟ್ಬಿಟ್ರೆ, ಇದೇ ನಾನು ಯೋಚನೆ ಮಾಡಿರೋ ಕಂಟೆಂಟ್ನ ಹಿಂದಿಲಿ ಕೊಟ್ಬಿಟ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ಬಿಡ್ತಾರೆ. ಸೊ ನಾನು ನನ್ನ ಲ್ಯಾಂಗ್ವೇಜಲ್ಲಿ ಕೊಟ್ಬಿಟ್ಟು 1 ತಿಂಗಳಿಗೆ ಸಾಧಿಸೋದು ಅಥವಾ 1 ವರ್ಷಕ್ಕೆ ಸಾಧಿಸೋದನ್ನ ನಾನು ಅಲ್ಲಿಗೆ ಹೋಗ್ಬಿಟ್ಟು 1 ವಾರದಿಂದ 1 ತಿಂಗಳಷ್ಟೇ ಸಾಧಿಸ್ಬಿಡ್ತೀನಿ. ನೆಕ್ಸ್ಟ್ ಲೆವೆಲು ಹಿಂದಿಲಿ ಕಂಟೆಂಟ್ ಕೊಟ್ಟರೆ ಎಷ್ಟು ಜನ ನೋಡ್ತಾರೆ. ಸೊ ಜಾಸ್ತಿ ಜನ ವ್ಯೂವರ್ಸ್ ಇರೋದೇ ಹಿಂದಿಲಿ 5 ಮಿಲಿಯನ್ಸ್ 6 ಮಿಲಿಯನ್ಸ್ 10 ಮಿಲಿಯನ್ಸ್ ಗಂಟ ಹೋಗಿರೋರು ಇದ್ದಾರೆ. ಕನ್ನಡದಲ್ಲಿ 10 ಮಿಲಿಯನ್ಸ್ 20 ಮಿಲಿಯನ್ಸ್ ಇರಲಿ, 5 ಮಿಲಿಯನ್ಸ್ ಕೂಡ ಹೋಗಿರೋರಿಲ್ಲ. ಅದು 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಅಲ್ಲಿ ನೋಡಿದ್ರೆ ಎಷ್ಟೋ ಜನ ಸಿಗ್ತಾರೆ. ಗೈಸ್, ನಮ್ಮ ಇಂಡಸ್ಟ್ರಿ, ನಮ್ಮ ಒಂದು ಇದನ್ನು, ನಮ್ಮ ಒಂದು ಮದರ್ ಟಂಗ್ನ, ನಮ್ಮ ಲ್ಯಾಂಗ್ವೇಜ್ನ ಫಸ್ಟ್ ನಾವು ಬೆಳೆಸೋಣ, ಬೇರೆಯವ್ರದ್ದು ಬಿಡೋಣ. ನಾನು ಹೇಳ್ತಾ ಇಲ್ವಾ, ನೀವು ಫಸ್ಟು ಕನ್ನಡದಲ್ಲಿ ಮಾಡಿಬಿಟ್ಟು ಒಂದೊಂದು ವೀಡಿಯೋನು ಇಷ್ಟಿಷ್ಟು ಓಡಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. 1 ಮಂತ್ಗೆ ಡೈಲಿ ವೀಡಿಯೋಸ್ ಬಿಡ್ತೀನಿ ನಾನು, 30 ವೀಡಿಯೋಸ್ ಬಿಡ್ತೀನಿ ತಿಂಗಳಿಗೆ. ಅಂದರೆ 20 ಆದರೂ, ಕನಿಷ್ಠ 20 ಆದ್ರೂ ಇಷ್ಟು ಮಿಲಿಯನು ಅಂದರೆ ಇಷ್ಟು ವ್ಯೂಸ್ ದಾಟಬೇಕು. ಇನ್ನತ್ತು ಓಕೆ ಎಕ್ಸೆಪ್ಷನಲ್ಲು ಅದಿಷ್ಟು ವ್ಯೂಸ್ ದಾಟಬೇಕು. ಸೊ ಈ ಥರ ನನಗೊಂದು 3 ಮಂತ್ಸ್ ಆದರೆ ನಾನು ನೆಕ್ಸ್ಟ್ ಇನ್ನೊಂದು ಚಾನಲ್ಗೆ ಅಂದರೆ ಇನ್ನೊಂದು ಕಂಟೆಂಟ್ ಮಾಡ್ಕೊಂಡು ಇನ್ನೊಂದು ಲ್ಯಾಂಗ್ವೇಜಿಗೆ ಜಂಪ್ ಆಗ್ತೀನಿ. ಅವಾಗ ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ. ಸೊ ನೀವು ಅದಕ್ಕೆ ಜಂಪ್ ಆಗಿದ ತಕ್ಷಣ ಇದನ್ನು ಬಿಟ್ಬಿಡೋಂಗಿಲ್ಲ. ಯಾಕಂದರೆ ಇದರಲ್ಲಿರೋ ಫಾಲೋವರ್ಸ್ನ ನೀವು ಕಷ್ಟ ಬಿದ್ದು ಗೇನ್ ಮಾಡಿರ್ತೀರಾ, ನೀವು ಬೇರೆ ಸೋರ್ಸ್ ಗೇನ್ ಮಾಡಿರ್ತೀರ, ನೀವೇನೋ ಒಂದು ಕಂಟೆಂಟ್ ಕೊಡ್ತೀರಾ ಅಂತ ನಂಬಿಕೆ ಮೇಲೆ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ಇದನ್ನು ಬಿಟ್ಬಿಟ್ಟು ಅದಕ್ಕೆ ಹೋಗ್ತೀನಿ ಅನ್ನೋದು ಮುಟ್ಟಾಳ್ತಾನೆ. ಇದರಲ್ಲೂ ಕಂಟೆಂಟ್ ಕೊಟ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಇದೇ ಕಂಟೆಂಟ್ನ ಅದರಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲೂ ಮಾತಾಡಿ ಕೊಡೋಣ ಅನ್ನೋ ಥರ ನೀವು ಮಾಡ್ಕೋಬೇಕು. ಸೊ ಆ ರೀತಿ ಮಾಡ್ಕೊಂಡಾಗ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಚಾನ್ಸಸ್ಸು. ಸೊ ಅದು ಬಿಟ್ಟು ನಾನು ಇವಾಗ ಸ್ಟಾರ್ಟೇ ಮಾಡಿಲ್ಲ, ಝೀರೋ, ನನಗೆ ಯಾರೂ ಫೇಸ್ ವ್ಯಾಲ್ಯೂ ಇಲ್ಲ, ಏನೂ ಇಲ್ಲ. ಬಟ್ ಆದರೂ ನಾನು ಇವಾಗ ಸ್ಟಡ್ಡಾಗಿ ಕೂತ್ಕೊಂಡು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಎಕ್ಸೆಟ್ರಾ ಅಂದ್ಕೊಂಡು ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಇವಾಗ ಏನಾಗುತ್ತೆ ಅಂದರೆ ಸಿಂಪಲಾಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ನಿಮಗೆ ಹಿಂದಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಕನ್ನಡ ಕ್ರಿಯೇಟರ್, ನೀವೊಬ್ಬರು ಕನ್ನಡ ಮದರ್ ಟಂಗ್ ಎಲ್ಲ ಕನ್ನಡ ಫ್ಲೂಯೆನ್ಸಿ ಚೆನ್ನಾಗಿದೆ, ಫ್ಲೂಯೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲದರಲ್ಲೂ ಚೆನ್ನಾಗಿದೆ. ಓಕೆ, ನೀವು ಹಿಂದಿಗೆ ಹೋಗ್ತೀರಾ, ಹಿಂದಿಲಿ ಏನೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು 10-20% ಮ್ಯಾನೇಜಬಲ್ ಹಿಂದಿ ನಿಮಗೆ ಗೊತ್ತಿರುತ್ತೆ. ಇವಾಗ ಏನು ಮಾಡ್ತೀರಾ, ನಾನು ಕಲಿಬೇಕು ಅಂದ್ಬಿಟ್ಟು 1 ವಾರ ಪಟ್ಟ ಕೂತ್ಕೊಂಡು ಕಲಿತೀರಾ. ಸೊ ನೆಕ್ಸ್ಟ್ ವಾರ ಒಂದಷ್ಟು ಸ್ಯಾಂಪಲ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ 1 ತಿಂಗಳು ಆಲ್ಮೋಸ್ಟು ಟ್ರೈನಿಂಗು ಅಂದರೆ ಒಂದು ಎಕ್ಸ್ಪೆರಿಮೆಂಟ್ಗೆ ಅಂತಲೇ ಹೋಗ್ಬಿಡುತ್ತೆ. ನೀವು ಲ್ಯಾಂಗ್ವೇಜ್ ಕಲಿಯೋಕ್ಕೆ 1 ವಾರ ಸಾಲಲ್ಲ ಆ್ಯಕ್ಚುಲಿ. ಸೊ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಇದಕ್ಕೆ ಅಂದ್ಬಿಟ್ಟು 1 ತಿಂಗಳು ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಮಂತ್ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ 1 ತಿಂಗಳು ವೇಸ್ಟ್ ಆಯ್ತಾ ಇಲ್ಲಿ. ಅದೇ ನೀವು ಕನ್ನಡ ಕಂಟೆಂಟ್ ಕ್ರಿಯೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ 1-2 ದಿನ ಟ್ರಯಲ್ ವೀಡಿಯೋಸ್ ಅಂತ ಮಾಡಿಬಿಟ್ಟು ನನಗೆ ಸೂಟ್ ಆಗ್ತೈತಿ, ಇದು ಸೆಟ್ ಆಗುತ್ತೆ ಅಂತ ಅಂದ್ಕೊಂಡು ಬೇಕಾದ್ರೆ ಟ್ರಯಲ್ ವೀಡಿಯೋನು ಕೂಡ ನಿಮಗೆ ಓಕೆ ಅನ್ಸರ್ ಅದನ್ನೇ ಅಪ್ಲೋಡ್ ಮಾಡ್ಬೋದು. ಇಲ್ವಾ ಇನ್ನೊಂದು ಕ್ರಿಯೇಟ್ ಮಾಡಿ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಸೊ ಮಾಡ್ಬೋದು. ಅವಾಗ 1 ತಿಂಗಳು ಟೈಮ್ ಸಿಗುತ್ತಾ? ಬೇಡ, ಓಕೆ ನಾನು 1 ತಿಂಗಳು ಅಲ್ಲ ಗುರು, ನಾನು ಫ್ಯೂಚರ್ ನೋಡ್ತಾ ಇದ್ದೀನಿ ಅಂದರೆ ಓಕೆ, ನೀವು ಹಿಂದಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಿಂದಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ಫ್ಲೂಯೆಂಟ್ ಇರಲ್ಲ, ಎಕ್ಸೆಟ್ರಾ ನೋಡೋಕ್ಕೂ ಜನಕ್ಕೆ ಬೇಜಾರಾಯ್ತಾ ಇರುತ್ತೆ. ನಿಮ್ಗೊಂದು ಫ್ಲೂಯೆನ್ಸಿ ಸಿಕ್ಕಿ ನಿಮಗೆ ನಮ್ಮ ಚಾನಲ್ನ ಒಂದು ಆಡಿಯನ್ಸ್ನ ಪುಲ್ ಮಾಡಬೇಕು ಅಂದರೆ 2 to 3 ಮಂತ್ಸ್ ಹೋಗ್ಬಿಡುತ್ತೆ. ಅದೇ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರೆ 1 ಮಂತಿಗೆ ನಿಮ್ಮ ಲ್ಯಾಂಗ್ವೇಜ್, ನಿಮ್ಮ ಫ್ಲೂಯೆಂಟು ಎಲ್ಲ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಒಂದಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಚಾನಲ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಕಂಟೆಂಟ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ. ಅದಾದಮೇಲೆ ಬೆಳೆಯೋದು ಹೆಂಗಿರುತ್ತೆ. ಅದು ಬಿಟ್ಬಿಟ್ಟು ನಾನು ಹಿಂದಿಗೆ ಹೋಗ್ತೀನಿ, ಇಂಗ್ಲೀಷ್ಗೆ ಹೋಗ್ತೀನಿ, ಫ್ಲೂಯೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಆರಾಮಾಗಿ ಕಲಿತಾ ಹೋಗ್ತೀನಿ, ನಾನು ಹಂಗೆ ಮಾಡ್ಬಿಡ್ತೀನಿ. ಅದ್ರ ಬದಲು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ಕನ್ನಡದಲ್ಲಿ ಬೆಳೀರಿ, ಟಾರ್ಗೆಟ್ ಇಟ್ಕೊಳ್ಳಿ, ಟಾರ್ಗೆಟ್ ರೀಚ್ ಔಟ್ ಮಾಡಿ, ಎಲ್ಲ ಮುಗಿದ್ಮೇಲೆ ಹಿಂದಿಗೆ ಶಿಫ್ಟ್ ಆಗಿ ಹಿಂದಿಲಿ ನೆಕ್ಸ್ಟ್ ಲೆವೆಲ್ಗೆ ಕೊಡಿ. ಸೊ ನೀವು ಇದಕ್ಕೆ
1 ವರ್ಷ ತಗೊಂಡಿದ್ರೆ ಅದನ್ನು ಬರೀ ಚಾಲೆಂಜ್ ಗೈಸ್, ಏನೂ ಇಲ್ಲ, ಬರೀ ನೀವು 6 ತಿಂಗಳು ಸಾಕು. ಇದು 1 ವರ್ಷ ತಗೊಂಡು ನೀವು 1 ಮಿಲಿಯನ್ ಫಾಲೋವರ್ಸು ಮತ್ತು ನಾನು ಹೇಳಿದ್ನಲ್ಲ ಕೆಲವೊಂದು ವ್ಯೂಸು, ಕೆಲವೊಂದು ಇದು ಕಂಡೀಷನ್ಸು, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಅಷ್ಟು ಬೆಳೆದ್ಬಿಟ್ರೆ, ಸೊ ಇದರಲ್ಲಿ ನೀವು ಫಾಲೋವರ್ಸ್ ಮಾಡೋದು ಅಷ್ಟು ಕಷ್ಟ ಏನಿರಲ್ಲ. ಯಾಕಂದರೆ ಇದರಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗೋದ್ರೆ ಕನಿಷ್ಠ ಅಂದರೆ ನಿಮಗೆ 200ಇಂದ 300ಕ್ಕೆ ಇಮಿಡಿಯೇಟಾಗಿ ಜಂಪ್ ಆಯ್ತಾರೆ. ಅದಕ್ಕೆ ಫಾಲೋವರ್ಸು ಆರಾಮಾಗಿ ಜಂಪ್ ಆಗ್ತಾರೆ. ಸೊ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದೇ 300K 400K ಅಥವಾ 200Kಯಿಂದಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಬರ್ತಾನೆ ಇರ್ತಾರೆ ಇವರು, ಏನು ಒಂದು ಇಮಿಡಿಯೇಟಾಗಿ ಬರೋಲ್ಲ. ಇಮಿಡಿಯೇಟಾಗಿ ಏನೇನು 10-20K 100K ಅಂತೂ ರೀಚ್ ಆಗ್ತಾರೆ. ಆಮೇಲೆ ಒಂದು ತಿಂಗಳಷ್ಟರಲ್ಲಿ ಒಂದು 200K 300K ಇದರಲ್ಲಿರೋ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಇದಕ್ಕೆ ಬರ್ತಾರೆ, ಈ ಬೇರೆ ಲ್ಯಾಂಗ್ವೇಜ್ ಕಂಟೆಂಟಿಗೆ ಬರ್ತಾರೆ. ಸೊ ಅದಾದಮೇಲೆ ಅದರಿಂದ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಇದನ್ನು ಗ್ರೋ ಮಾಡ್ತಾರೆ, ಅದನ್ನು ಗ್ರೋ ಮಾಡ್ತಾರೆ. ನಿಮ್ಗೆ ಏನಾರು ಲಕ್ ಚೆನ್ನಾಗಿದ್ದರೆ ಅದೇ ಬೇಗ ಬೆಳೆದು ಬಿಡಿ. ಸೊ ಇವಾಗ ನೆಕ್ಸ್ಟು ಒಂದು 2 to 3 ಮಂತ್ಸ್ ಅಷ್ಟರಲ್ಲಿ ಇದು 1.2 1.3 ಮಿಲಿಯನ್ ಆಗಿರುತ್ತೆ. ಅದು 1.5-2 ಮಿಲಿಯನ್ಸ್ ಆಗಲಿ ಬಿಡಿ. ಎರಡು ನಿಮ್ಮದೇ ತಾನೇ ಚಾನಲ್ಲು, ಎರಡು ನಿಮಗೆ ತಾನೇ ಇದು ಕೊಡ್ತಾ ಇರೋದು, ಪ್ರೀತಿ ವಿಶ್ವಾಸ ನಿಮಗೆ ತಾನೇ ಕೊಡ್ತಾ ಇರೋದು, ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಅಲ್ವಾ. ಅದು ಬೆಳೀಲಿ, ಅದನ್ನು ಗ್ರೋ ಮಾಡಿ. ಸೊ ಆರಾಮಾಗಿ ಇನ್ನೊಂದು ಚಾನಲ್ ಓಪನ್ ಮಾಡಿ, ತೆಲುಗು ಒಂದು ಓಪನ್ ಮಾಡಿ, ತಮಿಳಿಗೊಂದು ಓಪನ್ ಮಾಡಿ. ಸೊ ಎಲ್ಲದರಲ್ಲೂ ಒಂದೇ ಥರ ಕಂಟೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದ್ರ ಕನ್ನಡದಲ್ಲಿ ಏನೇನಿರುತ್ತೆ ಬಾಕಿ, ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಬಿಡಬೇಕಾಗಿತ್ತು ಅಂತ ಹಳೆ ವೀಡಿಯೋಸು, ಅದನ್ನು ತಿರ್ಗಿ ರೀಕ್ರಿಯೇಟ್ ಮಾಡಿಬಿಟ್ಟು ಏನಾದರೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಕನ್ನಡದಲ್ಲೂ ಬಿಡಿ, ಹಿಂದಿಲೂ ಬಿಡಿ, ತೆಲುಗುಲೂ ಬಿಡಿ, ತಮಿಳಲ್ಲೂ ಬಿಡಿ. ಹೇಳ್ತಾ ಇರೋದು ಓನ ಕ್ರಿಯೇಟಿವ್ ಆಗಿ ನಿಮ್ಮದು ವಿಡಿಯೋ ಕ್ವಾಲಿಟಿ ಆಗಲಿ, ನಿಮ್ಮ ಒಂದು ಟಾಕಿಂಗ್ ಸ್ಟೈಲ್ ಆಗಲಿ ಎಲ್ಲ ಚೇಂಜ್ ಆಗಿರುತ್ತೆ. ತಿರ್ಗಾ ಕನ್ನಡದಲ್ಲಿ ಅಪ್ಲೋಡ್ ಮಾಡೋದು ಏನು ತಪ್ಪಾಗಲ್ಲ. ಅಂದರೆ ವಿಡಿಯೋ ಮಾಡ್ತಾಯಿದ್ದೀರಾ, ಅಂದರೆ ಬೇರೆ ಅಂದರೆ ತಿರ್ಗಾ ಅದನ್ನು ಮಾತಾಡ್ತಾ ಇದ್ದೀರಾ, ಅದೊಂದು ಸ್ವಲ್ಪ ನಿಮಗೆ ವರ್ಡೆಲ್ಲ ಚೇಂಜಸ್ ಮಾಡ್ಕೊಂಡು ಮಾತಾಡ್ತಿರ್ತೀರ. ಸೊ ಅದೇನು ಎಫೆಕ್ಟ್ ಆಗೋಲ್ಲ. ತಿರ್ಗಾ ಅದನ್ನು ಅಂದರೆ ಡೌನ್ಲೋಡ್ ಮಾಡಿ ತಿರ್ಗಾ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ತಿರ್ಗಾ ರೀಕ್ರಿಯೇಟ್ ಮಾಡಿ ಅದನ್ನು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಮೂವಿನ ತಿರ್ಗಾ ರೀಡಬ್ಬು ಅಥವಾ ರೀಶೂಟಿಂಗು ಈ ಥರ ಏನಾರ ಮಾಡಿದಾಗ ಸೊ ಯಾವ ರೀತಿ ಒಂದು ಫಿಲಮ್ ಬರುತ್ತೆ, ಮೇಕಿಂಗ್ ಬರುತ್ತೆ, ಅದೇ ರೀತಿ ನಿಮ್ಗೆ ಇನ್ನೂ ಕ್ರಿಯೇಟಿವ್ ಆಗಿ ಮಾಡಬೇಕಾ, ಇನ್ನೂ ಕ್ರಿಯೇಟಿವ್ ಆಗಿ ವೀಡಿಯೋ ಎಲ್ಲ ಮಾಡಿಬಿಟ್ಟು ಇನ್ನೂ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಕನ್ನಡದಲ್ಲೂ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಅದರಲ್ಲಿ ಎಷ್ಟು ಲ್ಯಾಂಗ್ವೇಜಲ್ಲಿ ಆಗುತ್ತೋ, ಎಷ್ಟು ಲ್ಯಾಂಗ್ವೇಜಲ್ಲಿ ಓಪನ್ ಮಾಡ್ತಾರೆ ಅಷ್ಟು ಲ್ಯಾಂಗ್ವೇಜಲ್ಲೂ ಕೊಡ್ತಾ ಹೋಗಿ. ನಿಮಗೆ ಆಡಿಯನ್ಸು ಆಲ್ಮೋಸ್ಟ್ ಡಿವೈಡ್ ಆಯ್ತಾರೆ. ಓಕೆ, ಇದರಲ್ಲಿ ಬೆಳೆದಿರ್ತಾರೆ ಆಲ್ಮೋಸ್ಟ್ 1 ಮಿಲಿಯನ್ವರೆಗೂ ಬೆಳೆದಿರ್ತೀರಾ ಅಂದರೆ ಇನ್ನೊಂದು 2-3 ಚಾನಲ್ನ ಬೆಳೆಸೋದೇನು ಅಷ್ಟು ಕಷ್ಟ ಆಗೋಲ್ಲ. ನಿಮ್ಗೆ ಏನಿಲ್ಲ ಅಂದ್ರೂ ನೆಕ್ಸ್ಟು ಇನ್ನೊಂದು ಲ್ಯಾಂಗ್ವೇಜ್ ಒಂದೊಂದೇ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ತೀನಿ 1 ಮಿಲಿಯನ್ ಆಗೋವರೆಗೂ ಅಂದ್ರೂ ಆರಾಮಾಗಿ ಇದ್ರ 1 ಮಿಲಿಯನ್ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ 6 to 7 ಮಂತ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಆಮೇಲೆ 2 ಚಾನಲಿಂದನೂ ಸೇರ್ಕೊಂಡು ಇನ್ನೂ ಒಂದು 2 ಚಾನಲ್ 3 ಚಾನಲ್ ಓಪನ್ ಮಾಡಿ ಎಡಿಟರ್ಗಳನ್ನ ಸಪೋರ್ಟ್ ತಗೊಳ್ಳಿ, ಯಾರನ್ನಾರ ಅಪಾಯಿಂಟ್ ಮಾಡ್ಕೊಳ್ಳಿ ಎಡಿಟರು, ಮತ್ತು ಅಪ್ಲೋಡ್ ಮಾಡೋಕ್ಕೆ, ಮೇಂಟೈನ್ ಮಾಡೋಕ್ಕೆ, ಮ್ಯಾನೇಜರ್ ಅಂತ ಒಂದು 4-5 ಜನ ಅಪಾಯಿಂಟ್ ಮಾಡ್ಕೊಂಡಾಗ ನಿಮ್ಗೆ ಅರ್ನಿಂಗ್ಸು ಆಗ್ತಾ ಇರುತ್ತೆ. ಇದೆಲ್ಲ ಚಾನಲ್ಲು ಮೇಂಟೈನು ಆಗ್ತಾ ಇರುತ್ತೆ, ಎಲ್ಲ ಚಾನಲ್ಗೂ ಒಟ್ಟಿಗೆನೂ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಮಾಡ್ಕೊಂಡು ಹೋದರೆ ಅದು ಬೆಸ್ಟ್ ಐಡಿಯಾ. ಸೊ ಅದನ್ನು ಬಿಟ್ಬಿಟ್ಟು ನಾನು ಗೊತ್ತಿಲ್ಲದಿರೋ ಲ್ಯಾಂಗ್ವೇಜಲ್ಲಿ ಫಸ್ಟು ಹೋಗ್ಬಿಟ್ಟು ಸಕ್ಸಸ್ ಆಯ್ತೀನಿ, ಅದಾದಮೇಲೆ ಗೊತ್ತಿರೋ ಲ್ಯಾಂಗ್ವೇಜಿಗೆ ಬರ್ತೀನಿ ಅನ್ನೋದೆಲ್ಲ ಒಂದು ಸ್ವಲ್ಪ ಸುಳ್ಳು ಗೈಸ್. ಅದೆಲ್ಲ ಒಂದು ಸ್ವಲ್ಪ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಫಸ್ಟ್ ಬೆಳೀರಿ. ಆಮೇಲೆ ನಾನು ಏನಂತ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಲ್ಯಾಂಗ್ವೇಜ್ಗೆ ಫಸ್ಟು ಪ್ರಿಯಾರಿಟಿ ಕೊಡೋಣ, ಬೇರೆ ಲ್ಯಾಂಗ್ವೇಜ್ಗಲ್ಲ. ನೀವು ಯಾವುದೇ ಮದರ್ ಟಂಗವ್ರು ನನ್ನ ಲ್ಯಾಂಗ್ವೇಜ್ ನೋಡ್ತಾ ಇರ್ರಿ. ಸೊ ನಮ್ಮ ಲ್ಯಾಂಗ್ವೇಜಿಗೆ ಫಸ್ಟು, ನಾನು ಕನ್ನಡಿಗ, ನನ್ನ ಮದರ್ ಟಂಗ್ ಕನ್ನಡ, ಸೊ ನಾನು ಫಸ್ಟು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಪ್ರಿಯಾರಿಟಿ ಕೊಡಬೇಕು. ಸೊ ಇದರಲ್ಲಿ ಏನಾದರೂ ಒಂದು ಸಕ್ಸಸ್ ಆಗಕ್ಕೆ ನೋಡಬೇಕು. ಇದಾದಮೇಲೆ ನೆಕ್ಸ್ಟು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಒಂದು 70-80% ಮಾತಾಡೋಕ್ಕೆ ಬರುತ್ತೆ ಇಂಗ್ಲೀಷಲ್ಲಿ. ಸೊ ನೆಕ್ಸ್ಟು ಇಂಗ್ಲೀಷ್ ಒಂದು ಸ್ವಲ್ಪ ಬಿಲ್ಟ್ ಮಾಡ್ಕೊಂಡು, ಲ್ಯಾಂಗ್ವೇಜ್ ಸ್ಕಿಲ್ಸು, ಟಾಕಿಂಗ್ ಸ್ಕಿಲ್ಸ್ ಎಲ್ಲ ಬಿಲ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ತೆಲುಗು ಒಂದು ಸ್ವಲ್ಪ ಬರುತ್ತೆ, ಒಂದು 50% ಬರುತ್ತೆ, ಆಲ್ಮೋಸ್ಟ್ 40-50% ತೆಲುಗು ಕೊಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಹಿಂದಿಲಿ ಒಂದು ಸ್ವಲ್ಪ 20-30% ಬರುತ್ತೆ. ಹಿಂದಿ ನನಗೆ ತುಂಬ ಬರಲ್ಲ, ಅರ್ಥ ಆಗುತ್ತೆ, ಆಲ್ಮೋಸ್ಟ್ ಅರ್ಥ ಆಗುತ್ತೆ, ತುಂಬ ಬರಲ್ಲ. ಹಿಂದಿಲಿ ಕಂಟೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಏನು ಮಾಡಬೇಕು, ಹೆಲ್ಪ್ಗಳು ತಗೋಬೇಕು, ಒಂದಿಬ್ಬರು ಎಡಿಟರ್ನ ಕುಣಿಸ್ಕೋಬೇಕು, ಒಬ್ಬರನ್ನ ಮ್ಯಾನೇಜಿಂಗ್ ಅಂತ ಕುಣಿಸ್ಕೋಬೇಕು, ಒಬ್ಬರು ಎಡಿಟರ್ಗೇನೆ ಇನ್ನೊಬ್ಬರು ಎಡಿಟರ್ ಅಂತಲೇ ಅಪಾಯಿಂಟ್ ಮಾಡ್ಕೊಂಡು 2-in-1 ವರ್ಕ್ ಕೊಡಬೇಕು. ನಿಮ್ಗೆ ವರ್ಕ್ ಕಡಿಮೆ ಇರುತ್ತೆ, ಎಡಿಟಿಂಗು ಮಾಡ್ತಾ ಇರಬೇಕು, ಮತ್ತು ಜೊತೆಗೆ ಅಪ್ಲೋಡು ಏನಿರುತ್ತೆ ಚಾನಲ್ ಮ್ಯಾನೇಜ್ ಮಾಡೋದು. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಆ್ಯಕ್ಸಿಸ್ ಇರುತ್ತೆ, ನಿಮ್ಮ ಚಾನಲ್ದು ಆ್ಯಕ್ಸಿಸ್ ಕೊಡಬೇಕು ಕೆಲವೊಂದು. ಸೊ ಕೊಟ್ಬಿಟ್ಟು ಓಕೆ ನೀನು ಇಂಥದ್ದು ಅಪ್ಲೋಡ್ ಮಾಡ್ಬೇಕು, ಇಂಥದ್ದು ಇದು ಮಾಡಬೇಕು, ಇಂಥದ್ದು ಅದು ಮಾಡಬೇಕು, ಎಕ್ಸೆಟ್ರಾ ಅಡಿಷ್ನಲ್ ಆಗಿ ನೀವು ಆ್ಯಡ್ ಆನ್ ಮಾಡ್ತಾ ಹೋದಾಗ ಓಕೆ ಒಂದು 4-5 ಜನ ನಿಮಗೆ ಗ್ರೂಪ್ ಸಿಗ್ತಾರೆ, ಮಾಡ್ತಾ ಇರ್ತಾರೆ, ಅವ್ರ ವರ್ಕ್ ಅವ್ರು ಮಾಡ್ತಾ ಇರ್ತಾರೆ. ನೀವು ಏನಿಲ್ಲ ಒಂದು ಸ್ಟುಡಿಯೋ ಥರ ಮಾಡ್ಕೊಂಡು ಅದರಲ್ಲಿ ಕಂಟೆಂಟ್ ಕೊಡೋದು. ಓಕೆ ನಾನು ಕಂಟೆಂಟ್ ರೂಮು ಸ್ಟುಡಿಯೋ ಥರ ಮಾಡ್ಕೊಳ್ಳೋದು, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳ್ಳೋದು, ಅಥವಾ ಅಲ್ಲಿ ಏನಾರು ಗ್ರೀನ್ ಮ್ಯಾಟ್ ಹಾಕೊಂಡು ಎಡಿಟ್ ಮಾಡ್ಕೊಳ್ಳೋದು. ಸೊ ಎಡಿಟರ್ ಇದ್ದೇ ಇರ್ತಾರೆ.
ಗ್ರಾಫಿಕ್ ಎಡಿಟರ್ನು ಸೇರಿಸಿ ಒಬ್ಬರು ಗ್ರಾಫಿಕ್ ಎಡಿಟರು, ಹೈಟೆಕ್ ಎಡಿಟರು, ಒಬ್ಬರು ಟ್ರೈನಿ ಅಥವಾ ಫ್ರೆಶರ್, ಈ ಥರ ಯಾರನ್ನಾರು ಒಬ್ಬರು ಎಡಿಟರ್ನ ಹಾಕೊಂಡಾಗ, ಇಬ್ಬರನ್ನ ಹಾಕೊಂಡಾಗ ಮ್ಯಾನೇಜ್ ಆಯ್ತಾ ಇರುತ್ತೆ ಇಬ್ಬರು ಎಡಿಟರ್ ಅಂದಾಗ. ಸೊ ಗ್ರಾಫಿಕ್ ಎಡಿಟರು, ಆ ಎಡಿಟರ್ ಅಂದರೆ ಗ್ರೀನ್ ಮ್ಯಾಟ್ ಎಡಿಟ್ ಮಾಡೋಕ್ಕೆಲ್ಲ ಅವ್ರಿಗೆ ಬರುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಮಾಡೋ ಥರ ಮಾಡಿದ್ರೆ ನಿಮ್ಮ ಒಂದು ಚಾನಲ್ಲು ಗ್ರೋ ಆಗ್ತಾ ಇರುತ್ತೆ, ಅದರಿಂದ ಅರ್ನಿಂಗ್ಸು ಬರ್ತಾ ಇರುತ್ತೆ, ಆ ಲ್ಯಾಂಗ್ವೇಜಿಂದ ಆಫರ್ಸು ಬರ್ತಾ ಇರುತ್ತೆ ನಿಮಗೆ. ಸೊ ಅದ್ರ ಮೇಲೆ ನೀವು ಓಕೆ ನಾನು ಬೆಳ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಗೈಸ್. ಸೊ ಈ ರೀತಿ ಮಾಡೋದು ತುಂಬ ಸೇಫೆಸ್ಟ್ ಕೆಲಸ. ಸೊ ನಿಮಗೆ ಎಲ್ಲ ಏನು ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಸೊ ನನ್ನ ಐಡಿಯಾ ಇದು ಸಿಂಪಲ್ ಗೈಸ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟು, ನಿಮ್ಮ ಮದರ್ ಟಂಗ್ ಯಾವುದು, ನಿನ್ನ ಕನ್ನಡ ಫ್ಲೂಯೆಂಟಾಗಿದೆಯಾ, ಕನ್ನಡ ಫ್ಲೂಯೆನ್ಸಿ ಇದೆಯಾ, ಆರಾಮಾಗಿ ಸ್ಟಾರ್ಟ್ ಮಾಡಿ. ಬೆಳಿತೀವಿ, ಒಂದಲ್ಲ ಒಂದು ದಿವಸ ಬೆಳಿತೀವಿ. ಅದು ಬಿಟ್ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಬೇರೆ ಭಾಷೆಯನ್ನು ಮಾತಾಡ್ಕೊಂಡು ಬೆಳಿತೀವಿ ಅನ್ನೋದೆಲ್ಲ ಸುಳ್ಳು. ಸೊ ಅದರಲ್ಲೂ ಅಂದರೆ ತುಂಬ ಜನ ಇದ್ದಾರೆ ಬೆಳೆದಿರೋರು, ಬೆಳೆಯೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಫಸ್ಟು ನನ್ನ ಒಂದು ಪ್ರಿಯಾರಿಟಿ ಬಂದ್ಬಿಟ್ಟು ನಮ್ಮ ಓನ್ ಲ್ಯಾಂಗ್ವೇಜ್ಗೆ ಫಸ್ಟು ನಾವು ರೆಸ್ಪೆಕ್ಟ್ ಕೊಡೋಣ, ಮರ್ಯಾದೆ ಕೊಡೋಣ, ಅದರಲ್ಲಿ ಏನಾದರೂ ಒಂದು ಸಾಧಿಸೋಕ್ಕೆ ಟ್ರೈ ಮಾಡೋಣ. ಅದಾದಮೇಲೆ ಒಂದೊಂದಾಗಿ ಆ್ಯಡ್ ಆನ್ ಮಾಡ್ಕೊತಾ ಹೋಗೋಣ. ಸೊ ಈ ರೀತಿ ಒಂದಿರಬೇಕು ಕೆರಿಯರ್ ಬಿಲ್ಟ್ ಮಾಡ್ಕೊಳ್ಳೋದು, ಅಥವಾ ಒಂದು ಯೂಟ್ಯೂಬ್ ಬಿಲ್ಟು, ಸೋಷಿಯಲ್ ಮೀಡಿಯಾ ಬಿಲ್ಟು, ಅಥವಾ ಏನೋ ಫ್ಯಾನ್ಸ್ ಬಿಲ್ಟ್ ಮಾಡ್ಕೊಳ್ಳೋದಾಗಲಿ, ಫ್ಯಾನ್ ಬೇಸ್ ಬಿಲ್ಟ್ ಈ ಥರ ಒಂದು ಫ್ಲೋ ಅಲ್ಲಿ ಹೋಗಬೇಕು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ಸೊ ಯಾರಿಗೆಲ್ಲ ಏನೆಲ್ಲ ಇಷ್ಟ ಆಯಿತು ಇಷ್ಟ ಆಗಿಲ್ಲ ನನಗೆ ಗೊತ್ತಿಲ್ಲ. ನನ್ನ ವೀಡಿಯೋಸ್ ಇಷ್ಟ ಗೈಸ್, ಸಿಂಪಲ್ಲು, ನನ್ನ ಒಂದು ಓಪನ್ ಟಾಕು. ನಾನು ಏನೂ ಸ್ಕ್ರಿಪ್ಟ್ ಮಾಡಲ್ಲ, ನಾನೇನೂ ಬರ್ಕೊಳ್ಳಲ್ಲ, ಪಾಯಿಂಟ್ಸೂ ಕೂಡ ಕೆಲವೊಂದು ಟೈಮ್ ಬರ್ಕೊಳ್ಳಲ್ಲ ನಾನು. ಕೆಲವೊಂದು ಟೈಮ್ ಬರಿತೀನಿ ಅಷ್ಟೇ. ಯಾವ್ದಾರ ಒಂದು ಸ್ವಲ್ಪ ಹೈಟೆಕ್ ಆಗಿರೋ ಇನ್ಫಾರ್ಮೇಷನ್ ಬೇಕು ಅದು ಇದು ಅಂದಾಗ ಬರ್ಕೊತೀನಿ. ನಾನು ಇವತ್ತಿನವರೆಗೂ ಮಾಡಿರೋ ವೀಡಿಯೋಸಲ್ಲಿ ಮ್ಯಾಕ್ಸಿಮಮ್ 95 to 99% ವೀಡಿಯೋಸ್ಗೂ ನಾನು ಸ್ಕ್ರಿಪ್ಟ್ ಮಾಡಿಲ್ಲ, ಪಾಯಿಂಟ್ಸೂ ಕೂಡ ಬರ್ಕೊಂಡಿಲ್ಲ. ಸೊ ನೀವು ನೋಡ್ಬೋದು ಫುಲ್ಲು ಕ್ಲೀನ್ ಶೀಟ್ ನಂದು. ಒಂಥರ ಕಾನ್ಸೆಪ್ಟು ಯೋಚನೆ ಮಾಡ್ತೀನಿ, ಆ ಕಾನ್ಸೆಪ್ಟ್ನಲ್ಲಿ ನಾನು ಏನೇನು ಮಾತಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಸೊ ಇಂಥದ್ದನ್ನ ಕವರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು 2 to 5 minutes ಅಷ್ಟೇ ನಾನು ಪ್ರಿಪೇರ್ ಆಗೋದು. ಸೊ ಅದಾದಮೇಲೆ ಡೈರೆಕ್ಟು ಲೈವ್ ಅಂದರೆ ಡೈರೆಕ್ಟ್ ವೀಡಿಯೋಗೆ ಬರ್ತೀನಿ. ಸೊ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ಮುಗಿಯೋವರೆಗೂ ಎಂಡ್ ಮಾಡಲ್ಲ ನಾನು ಆ್ಯಕ್ಚುಲಿ. ಸೊ ಇದೂ ಅಷ್ಟೇ, ಕಂಟಿನ್ಯೂಸ್ ವೀಡಿಯೋಸು ನಾನು ಹಾಕಿರೋದ್ರಲ್ಲಿ ಸೊ ಆಲ್ಮೋಸ್ಟ್ 95 to 98% ವೀಡಿಯೋಸ್ ಯಾವುದೂ ಕೂಡ ಮಧ್ಯದಲ್ಲಿ ಬ್ರೇಕ್ ಆಗಿಲ್ಲ, ಮಧ್ಯದಲ್ಲಿ ಯಾವುದೇ ಒಂದು ವರ್ಡೂ ಕೂಡ ತೆಗೆದಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಅದು ಏನಂದರೆ ಎಡಿಟಿಂಗಲ್ಲಿ ಏನಕ್ಕೆ ನಂಗೆ ಟೈಮ್ ಹೋಗುತ್ತೆ ಅಂದರೆ ಒಂದು ಸ್ವಲ್ಪ ಕಲರಿಂಗು ಅದು ಇದು ಎಕ್ಸೆಟ್ರಾ ಏನಾದರೂ ಒಂದು ಸ್ವಲ್ಪ ಚೇಂಜಸ್ಸು, ಅಂದರೆ ಕಲರಿಂಗು, ವಾಯ್ಸ್ ಅಡ್ಜಸ್ಟ್ಮೆಂಟ್ಸು, ಬ್ಯಾಕ್ಗ್ರೌಂಡ್ ನಾಯ್ಸು, ಈ ಥರ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತಗೋತೀನಿ ಹೊರತು ಮಧ್ಯದಲ್ಲಿ ನಾನು ಏನಾರ ಮಾತಾಡಬೇಕಾದಾಗಿ ಮಧ್ಯದಲ್ಲಿ ಏನಾರ ಕಟ್ ಮಾಡಿ ಜಾಯಿಂಟ್ ಮಾಡೋದು ಈ ರೀತಿ ಯಾವುದೇ ಒಂದು ವೀಡಿಯೋದಲ್ಲಿ ಮಾಡಿಲ್ಲ. ನಾನು ಅದೇ ಹೇಳ್ತಾ ಇಲ್ವ, ಈ ಥರ ಬಿಟ್ಟಿರೋ ವೀಡಿಯೋಸಲ್ಲಿ, ನಾನು ಈ ಥರ ಕೂತ್ಕೊಂಡು ಮಾತಾಡೋಕೆ ಬಿಟ್ಟಿರೋ ವೀಡಿಯೋಸಲ್ಲಿ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಮಧ್ಯದಲ್ಲಿ ಕಟ್ ಆಗೋದು ಈ ಥರ ಕಟ್ಟಾಗೋದು ತಗೊಂಡ್ರೆ 1% 2% ಸಿಗ್ಬೋದು ವೀಡಿಯೋಸು. ಅಂದರೆ ಇವಾಗ ಒಂದು 200 ವೀಡಿಯೋಸ್ ಹತ್ತತ್ರ ಬಿಟ್ಟಿದ್ದೀನಿ, 200ಕ್ಕಿಂತ ಜಾಸ್ತಿ ಆಗೈತೆ. ಇನ್ನೇನು 250 ರೀಚ್ ಔಟ್ ಆಗ್ತೀನಿ ನಾನು. ಸೊ ಅದ್ರದ್ದು ಒಂದು ವೀಡಿಯೋ ಬಿಡೋಣ, 250 ವೀಡಿಯೋಸು, 250 ಡೇಸ್ ಟಾರ್ಗೆಟ್ ಟೈಮ್ ಕಂಪ್ಲೀಟೆಡ್ ಅಂತ. ಸೊ 365 ಡೇಸಲ್ಲಿ 365 ಡೇಸಲ್ಲೂ ಹೊಡಿಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಗೈಸ್. ಅದಂತೂ ಮಿಸ್ ಆಗೋದೇ ಇಲ್ಲ. ಅದೇ ಕಾರಣಕ್ಕೂ 365 ಡೇಸೂ ಹೊಡಿತೀನಿ. 365 ಡೇಸಲ್ಲಿ 365 ಡೇಸೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಆಗಿದೆ ನಂದು ಅಂತ ತೋರಿಸ್ತೀನಿ ನಾನು. ಸೊ ಆ ರೀತಿ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದೀನಿ. ನನಗೇನಾಗುತ್ತೋ ಗೊತ್ತಿಲ್ಲ. 212 ಡೇಸ್ ಏನೋ ಕಂಪ್ಲೀಟ್ ಆಗಿರಬೇಕು. ನನಗೆ ಇವಾಗ 100% ಕ್ಲಾರಿಟಿಯಾಗಿ ಸಿಗ್ತಾಯಿಲ್ಲ. ನನಗೆ ಸಿಕ್ಕಿದಾಗ 100% ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಆಲ್ಮೋಸ್ಟ್ 215 ವೀಡಿಯೋಸ್ ಏನೋ ಅಪ್ಲೋಡ್ ಆಗಿದೆ ಇಲ್ಲಿವರೆಗೂ. ಸೊ ಇರಲಿ ಗೈಸ್, ಅಂದರೆ ಡೈಲಿ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿರೋದು ನಾನು. 2 ವೀಡಿಯೋ 3 ವೀಡಿಯೋ ಡೈಲಿ, ಬೆಳಿಗ್ಗೆ ಒಂದು ರಾತ್ರಿ ಒಂದು ಈ ಥರ ಏನು ಅಪ್ಲೋಡ್ ಮಾಡ್ತಾಯಿಲ್ಲ, ಡೈಲಿ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಈ ರೀತಿ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನೋಡೋಣ 250 ಡೇಸ್ಗೆ ಆಲ್ಮೋಸ್ಟ್ ಬಿಡೋಣ. 250 ಡೇಸ್ ಹೆಂಗೆ ಕಂಪ್ಲೀಟ್ ಮಾಡಿದೆ ನಾನು, ಒಂದು ಹೆಂಗಿತ್ತು ಜರ್ನಿ ಅನ್ನೋದು ಒಂದು ಮಾಡಿಬಿಡೋಣ. 300 ಡೇಸ್ಗೆ ಒಂದು ಮಾಡಿಬಿಡೋಣ, 350 ಡೇಸ್ಗೆ ಬಿಡೋಣ, ಅಥವಾ 365 ಡೇಸ್ಗೆ ಡೈರೆಕ್ಟಾಗಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದು ಬರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಬಗ್ಗೆ, ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಯೂನಿಕಾಗಿ ಏನಾದರೂ ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡ್ತೀನಿ. ನಿಮ್ಮ ತಲೆಯಲ್ಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಸೊ ಅದನ್ನೂ ಒಂದು ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಸೈನಿಂಗ್ ಆಫ್ ಗೈಸ್. ಇನ್ನೇನಾದರೂ ಇದ್ದರೂ ನಿಮ್ಮ ತಲೆ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕ್ಬೇಡಿ, ಆರಾಮಾಗಿ ಕಮೆಂಟ್ ಹಾಕಿ. ಸೊ ನಿಮ್ಮ ಒಂದು ಕಮೆಂಟು ನನ್ನ ಒಂದು ಮೈಂಡ್ಸೆಟ್ನೇ ಚೇಂಜ್ ಮಾಡ್ಬೋದು, ಅಥವಾ ನನ್ನದು ಒಂದು ಟ್ರ್ಯಾಕ್ನೇ ಚೇಂಜ್ ಮಾಡ್ಬೋದು. ಅಂದರೆ ನೀವು ಹಾಕೋ ಕಮೆಂಟ್ ನನಗೆ ಇಷ್ಟ ಆಯಿತು ಅಂದರೆ 100% ಮಾಡ್ತೀನಿ ಗೈಸ್. ಯಾಕಂದರೆ ಈ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋದು ಬರೀ ನನಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಆದರೆ ನಾನು ಏನು ವೀಡಿಯೋಸ್ ಬಿಡೋದೇ ಬೇಡ. ನನ್ನ ಏನೋ ಒಂದು ಸುಮ್ಮನೆ ರೋಡಲ್ಲಿ ಓಡಾಡೋದು, ಗಾಳಿ ಗೀಳಿ ವೀಡಿಯೋ ಮಾಡಿ ಬಿಡ್ಬೋದು.
ಬಿಡ್ಬೋದು. ಅದನ್ನು ಕ್ರಿಯೇಟಿವಿಟಿನೇ ಅಂತಾರೆ, ಅದಕ್ಕೂ ಅದರದ್ದು ಚಾನಲ್ಸ್ಗಳಿದೆ. ನಾನು ಅವ್ರನ್ನ ಆಡ್ಕೊತಾ ಇಲ್ಲ. ಸೊ ನಾನು ಹೇಳ್ತಾ ಇರೋದು ಸುಮ್ಮನೆ ಏನೋ ಕಾಟಾಚಾರಕ್ಕೆ ವೀಡಿಯೋಸ್ ಮಾಡಿಬಿಡ್ಬೋದು. ಸೊ ನಾನು ಆ ಥರ ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ. ಇಷ್ಟಪಟ್ಟು ಇಷ್ಟದಿಂದನೇ ನಿಮಗೆಲ್ಲ ನಾನು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋದು, ಈ ಚಾನಲ್ ಇದು ಮಾಡ್ತಾ ಇರೋದು. ಸೊ ನಿಮ್ಗೆ ಏನೇ ಇರಲಿ ತಲೆಯಲ್ಲಿ ವಿಡಿಯೋ ಅಂದರೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ಬಾಯ್ ಗೈಸ್, ಸೈನಿಂಗ್ ಆಫ್ ಗೈಸ್.